ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ಗೆ ನೆಲಮಂಗಲ ಹೊರವಲಯದಲ್ಲಿ ಅಭಿನಂದನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಸಮಾವೇಶಕ್ಕೆ ಬಂದ ಕಾರ್ಯಕರ್ತರು ಎಣ್ಣೆ ಬಾಡೂಟಕ್ಕೆ ಮುಗಿಬಿದ್ದಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದಿದ್ದವರಿಗೆ ವಿವಿಧ ಬಗೆಯ ಬಾಡೂಟವನ್ನ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಬಂದಿದ್ದ ಕಾರ್ಯಕರ್ತರು ಮಾಂಸದೂಟಕ್ಕೆ ನಾಮುಂದು ತಾಮುಂದು ಅಂತ ಮುಗಿಬಿದ್ರು. ಈ ವೇಳೆ ನೂಕುನುಗ್ಲು ಕೂಡ ಉಂಟಾಯಿತು. ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡೋಕೆ ಆಯೋಜಕರು ಹರಸಾಹಸ ಪಟ್ಟರು. ನೂಕುನುಗ್ಲಲ್ಲಿ ಯಾರಿಗೆ ಎಷ್ಟು ಪೀಸ್ ಸಿಕ್ತೋ ಗೊತ್ತಿಲ್ಲ, ಆದರೆ ಭರ್ಜರಿ ಬಾಡೂಟ ಅಂತೂ ಸವಿತು. ನೀವು ನೋಡ್ತಾ ಇದ್ದೀರಾ ಬಾಡೂಟ ಸವಿಯೋದಕ್ಕೆ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಒಂದು ಮೂಮೆಂಟಲ್ಲಿ ಕ್ರೌಡ್ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರಿಗೂ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಎಲ್ಲ ವಯಸ್ಸಿನವರು ಬಂದು ನನಗೊಂದು ಬಾಟ್ಲು ಒಂದು ಪ್ಲೇಟ್ ಬಿರಿಯಾನಿ ಅಂತ ಕೇಳ್ತಾ ಇದ್ದಿದ್ದು ಕಂಡು ಬರ್ತಾ ಇತ್ತು. ಬಿರಿಯಾನಿ ಊಟ ಅಂತ ಹೇಳಿದ್ರೇ ಯಾವ ಲೆವೆಲಿಗೆ ಕ್ರೇಜ್ ಇರುತ್ತೆ ಅನ್ನೋದನ್ನ ನೋಡಿರ್ತೀವಿ ನಾವು ರಾಜಕೀಯ ಸಮಾವೇಶದಲ್ಲಿ. ಅಂಥದ್ರಲ್ಲಿ ಎಣ್ಣೆ ಕೂಡ ಕೊಡ್ತಾ ಇದ್ದಾರೆ ಅಂತ ಜಸ್ಟ್ ಒಂದು ಸುದ್ದಿ ಹೊರಬಿದ್ದರೆ ಸಾಕು, ಅದು ಕಾಡ್ಗಿಚ್ಚಿನಂತೆ ಹಬ್ಬಿ ಅಲ್ಲಿ ತಂದಿರುವಂತಹ ಅಷ್ಟು ಬಾಕ್ಸಸ್ ಖಾಲಿ ಆಗಿದೆ ಅನ್ನೋ ಕನ್ಫರ್ಮೇಷನ್ ಸಿಕ್ಕಿದ ಮೇಲೇ ಹೋಗೋದು. ಯಾಕಂದರೆ ಅವರು ಮದ್ಯಪ್ರಿಯರು ಅಂತ ಹೇಳಿದ್ರೆ ಭಾಳ ಲಾಯಲ್ಲು ಮದ್ಯಕ್ಕೆ.